ಜೈ ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೈರ್ಕೂರು, ಈ ಒಂದು ಶಾಲೆಯಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ಒಂದು ಗ್ರೀನ್ ಬೋರ್ಡ್ಸನ್ನು 3 ಗ್ರೀನ್ ಬೋರ್ಡ್ಸನ್ನು ನಮಗೆ ಒಂದು ಮನವಿ ಬಂದಿತ್ತು. ಆ ಮನವಿ ಮೇರೆಗೆ ನಾವು ಇವತ್ತು 3 ಗ್ರೀನ್ ಬೋರ್ಡ್ಸನ್ನು ನಾವು ತಲುಪಿಸಿದ್ದೀವಿ. ಇದನ್ನು ಹ್ಯಾಂಡ್ ಓವರ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಇದೇ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಯುತ ನಾಗರಾಜ್ ಸರ್ ಅವರೇ, ಅದೇ ರೀತಿಯಾಗಿ ಅಮರನಾಥ್ ಅವರೇ, ಹಾಗೂ ನಮ್ಮ ಸ್ನೇಹಿತರಾದಂಥ ನಮ್ಮ ಅರಿವು ಪ್ರಭಾಕರ್ ಅವರೇ, ನಮ್ಮ ಗುರು ಸಮಾನರಾದಂಥ ರವಿ ಸರ್ ಅವರೇ, ಹಾಗೂ ಮುಖ್ಯ ಶಿಕ್ಷಕಿಯರೇ ಮೇಡಮ್ ಅವರೇ, ಎಲ್ಲರೂ ಕೂಡ ಮತ್ತೆ ಮುತ್ತು ಮಕ್ಕಳು ಎಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಈಗಾಗಲೇ ನಾವು ನಮ್ಮ ಸಂಸ್ಥೆ ಏನು ಕೆಲಸ ಮಾಡಿದೆ ಅಂತ ಕೂಲಂಕುಷವಾಗಿ ಎಲ್ಲ ನಮ್ಮ ವರದರಾಜ್ ಸರ್ ಅವರೆಲ್ಲ ಹೇಳಿದ್ದಾರೆ. ನಾವು ಬಯಸೋದಿಷ್ಟೇ, ನಾವೆಲ್ಲ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಮಕ್ಕಳಿಗೋಸ್ಕರ ಎಜುಕೇಷನ್ಗೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಬೆಳೆಸಬೇಕು, ಅವುಗಳನ್ನು ಇನ್ನೊಂದಷ್ಟು ಕಾಲಾವಧಿಗೆ ನಾವು ಉಳಿಸ್ಕೊಂಡು ಹೋಗಬೇಕು, ಇನ್ನೊಂದಷ್ಟು ಜನ್ರೇಷನ್ನ ನಾವು ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ಅವುಗಳಿಗೆ ನಾವೇನಪ್ಪ ಅಂತಂದರೆ ಅಳಿಸಿ ಹೋಗ್ತಾ ಇರುವಂಥ ಶಾಲೆಗಳಿಗೆ ನಾವೇನಾದರೂ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೇ ಆದಲ್ಲಿ ಅವುಗಳು ಉಳಿತವೆ ಅಂತ ಒಂದು ಆಲೋಚನೆ ಇಟ್ಕೊಂಡು ಅವುಗಳಿಗೆ ಬೇಕಾಗಿರುವಂಥ ಒಂದು ಫಿಸಿಕಲ್ ರಿಸೋರ್ಸಸ್ಸನ್ನು ನಾವು ಕೊಡ್ತಾ ಬಂದಿದ್ದೀವಿ. ಈಗಾಗಲೇ ನಾವು ಸರ್ಕಾರಿ ಶಾಲೆಗಳಿಗೆ ಪೇಂಟನ್ನು ಮಾಡಿಸಿದ್ದೀವಿ, ಒಂದು 150ಕ್ಕಿಂತ ಹೆಚ್ಚು ಶಾಲೆಗಳಿಗೆ. ಆಮೇಲೆ ಅದೇ ಶಾಲೆಗಳಿಗೆ ನಾವು ವಾಲ್ ರೈಟಿಂಗ್ಸನ್ನು ಮಾಡಿದ್ದೀವಿ. ನಲಿಕಲಿ ಚೇರ್ಸ್ ಅಂತೂ ಒಂದು 60 ಶಾಲೆಗಳು ಕೊಟ್ಟಿದ್ದೀವಿ. ಗ್ರೀನ್ ಬೋರ್ಡ್ಸು ಒಂದು 20 ಶಾಲೆಗಳಿಗಿಂತ ಹೆಚ್ಚಿನ ಶಾಲೆಗಳನ್ನು ಕೊಟ್ಟಿದ್ದೀವಿ. ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲ, ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನು ಕೊಟ್ಟಿದ್ದೀವಿ. ಡೆಸ್ಕ್ಗಳಂತೂ ಅದು ಲೆಕ್ಕವಿಲ್ಲದಷ್ಟು ಡೆಸ್ಕ್ಗಳನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ. ಸ್ಮಾರ್ಟ್ ಕ್ಲಾಸಸ್ಗೆ ಟಿವಿಯನ್ನು ಕೊಡ್ತಾ ಬಂದಿದ್ದೀವಿ. ಸೊ ಮತ್ತು ಅಲ್ಮೇರಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಅನೇಕ ರೀತಿಯಲ್ಲಿ ನಾವು ಫಿಸಿಕಲ್ ರಿಸೋರ್ಸಸ್ಸನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಈಗ ಖಾಸಗಿ ಶಾಲೆಗಳ ಒಂದು ಗುಣಮಟ್ಟ ನೋಡಿ ಎಲ್ಲರೂ ಕೂಡ ಆ ಕಡೆ ವಾಲೋದು ಜಾಸ್ತಿ ಆಗಿದೆ. ಸೊ ಆ ಒಂದು ಪೋಷಕರು ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಅದೊಂದು ಬಿಲ್ಡಿಂಗ್ ನೋಡಿ, ಅವರೊಂದು ಟೀಚಿಂಗ್ ನೋಡಿ, ಅವರೊಂದು ಏನಂತಾರೆ ಅದನ್ನ ಅಡ್ವಾನ್ಸ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಅದನ್ನು ನೋಡಿ ಅವರು ಆ ಕಡೆ ಒಂದು ಮನಸ್ಸನ್ನು ತೋರಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳ ಬಗ್ಗೆ ಅವರಿಗೆ ಒಂದು ಏನೋ ಬೇರೆ ಥರ ಭಾವನೆ. ಸೊ ಆ ಭಾವನೆಯನ್ನು ಹೋಗಲಾಡಿಸ್ಬೇಕು. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿಸ್ಬೇಕಂತಂದರೆ ಸರ್ಕಾರಿ ಶಾಲೆಗಳ ಒಂದು ಮೂಲಭೂತ ಸೌಕರ್ಯಗಳನ್ನು ನಾವು ಬಲಪಡಿಸಬೇಕು ಅಥವಾ ಡೆವಲಪ್ ಮಾಡಬೇಕು. ಅವಾಗ ಏನಾಗುತ್ತಂದ್ರೆ ಅವ್ರ ಕಣ್ಣು ನಮ್ಮ ಸರ್ಕಾರಿ ಶಾಲೆಗಳ ಮೇಲೆ ಬೀಳುತ್ತೆ. ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಪಾಠ ಮಾಡುವಂಥ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲ ಕೂಡ ಸರ್ಕಾರದ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಅವರು ಒಂದು ವ್ಯಾಸಂಗವನ್ನು ಮಾಡಿ ಒಂದು ಪರೀಕ್ಷೆಯನ್ನು ಬರೆದು ಬಂದಿರುವಂಥವ್ರು ಆಗಿರ್ತಾರೆ. ಅವರಿಗೆ ಒಂದು ಕೌಶಲ್ಯ ಉನ್ನತ ಮಟ್ಟದಲ್ಲೇ ಇರುತ್ತೆ, ಕಲಿಸುವಂಥ ಕೌಶಲ್ಯ ಕೂಡ ಉನ್ನತ ಮಟ್ಟದಲ್ಲೇ ಇರುತ್ತೆ. ಹಾಗಾಗಿ ನಾವು ಆ ಸರ್ಕಾರಿ ಶಾಲೆಗಳಲ್ಲಿ ನಾವು ಮಕ್ಕಳನ್ನು ಸೇರಿಸಿದಾಗ ಮಕ್ಕಳು ಕೂಡ ಒಂದು ಉನ್ನತವಾದಂಥ ಒಂದು ಕಲಿಕೆಯನ್ನು ಪಡ್ಕೊಳ್ತಾರೆ. ಸೊ ಈಗೇನಾಗಿದೆ ಅಂದರೆ ಪ್ರೈವೇಟ್ ಶಾಲೆಗಳು, ಖಾಸಗಿ ಶಾಲೆಗಳು ವ್ಯಾಮೋಹದಿಂದ ಏನಾಗ್ತಿದೆ ಅಂದರೆ ಪಲಾಯನ ಆಗ್ತಿದ್ದಾರೆ ಹೊರತು ಬೇರೆ ಇನ್ನೇನು ಉದ್ದೇಶ ಅಲ್ಲ. ಸೊ ಅದನ್ನು ತಪ್ಪಿಸ್ಲಿಕ್ಕೆ ನಾವೇನು ಮಾಡ್ಬೇಕಂತಂದರೆ, ನಾವು ಸರ್ಕಾರಿ ಶಾಲೆಗಳನ್ನು ನಾವು ರಂಗು ರೀತಿಯಲ್ಲಿ, ಒಂದು ಕಲರ್ಫುಲ್ ರೀತಿಯಲ್ಲಿ ಅಥವಾ ಒಂದು ಅಟ್ರಾಕ್ಷನ್ ಕೊಡೋ ರೀತಿಯಲ್ಲಿ, ಅದ್ರ ಜೊತೆಗೆ ಇವೆಲ್ಲ ಕೂಡ ಯಾವಾಗ ಬರ್ತದೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ರಿಸೋರ್ಸಸ್ಸನ್ನು ನಾವು ಕ್ರಿಯೇಟ್ ಮಾಡಿದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇವಾಗ ಏನಂತಂದರೆ ನೋಡಿ, ಶೆಡ್ ಹಾಕುವಂಥದ್ದಾಗಿರ್ಬೋದು, ಸುಣ್ಣ ಬಣ್ಣ ಮಾಡುವಂಥದ್ದಾಗಿರ್ಬೋದು, ವಾಲ್ ರೈಟಿಂಗ್ ಬರುವಂಥದ್ದಾಗಿರ್ಬೋದು, ವಾಟರ್ ಫಿಲ್ಟರ್ ಕೂಡ ಆಗಿರ್ಬೋದು. ಎಷ್ಟೋ ಶಾಲೆಗಳಲ್ಲಿ ವಾಟರ್ ಫಿಲ್ಟರ್ಗಳಿಲ್ಲ. ಅದನ್ನು ಕೂಡ ಏನಂತ ಪೇರೆಂಟ್ಸ್ ಏನು ಮಾಡ್ತಾರೆ, ನಿಮ್ಮ ಶಾಲೆಯಲ್ಲಿ ಆ ವ್ಯವಸ್ಥೆ ಇಲ್ಲ, ಈ ವ್ಯವಸ್ಥೆ ಇಲ್ಲ, ನಮ್ಮ ಮಕ್ಕಳಿಗೆ ಏನು ವ್ಯವಸ್ಥೆನೇ ಇಲ್ಲ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಅದು ಶಾಲೆಗಳ ಮೇಲೆ ದೂರ್ತಾರೆ. ಸೊ ಅದನ್ನೆಲ್ಲ ನಾವು ಕೊಟ್ಟಾಗ ಪೇರೆಂಟ್ಸ್ಗೆ ಅದು ಸುತ್ತಮುತ್ತಲು ಅಬ್ಸರ್ವ್ ಮಾಡ್ತಾರೆ, ಜನ ನೋಡ್ತಾರೆ, ಈ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ, ಮಕ್ಕಳನ್ನ ನಾವು ಸೇರಿಸೋಣ, ಮತ್ತು ಸ್ಟಾಫು ಚೆನ್ನಾಗಿದ್ದಾರೆ, ಟೀಚರ್ಸು ಇದ್ದಾರೆ, ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ, ಡೆಡಿಕೇಟೆಡ್ ಟೀಚರ್ಸ್ ಅಲ್ಲಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ, ಸೇರಿಸ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕಂತಂದ್ರೆ ಆ ಒಂದು ಶಾಲೆಗಳ ಒಂದು ಉನ್ನತೀಕರಣಕ್ಕೆ ನಾವು ಶ್ರಮಿಸಬೇಕು. ಆ ಒಂದು ಶ್ರಮಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ವಿ. ಈಗ ನಾನೇನು ಹೇಳಿದ್ರು ಅದೆಲ್ಲ ಕೂಡ ನಾವು ಒಂದು ರಿಸೋರ್ಸಸ್ಸನ್ನು ಕೊಡ್ತಾ ಬಂದಿದ್ವಿ. ಈಗ ಈ ಶಾಲೆಯಲ್ಲಿ ಕೂಡ ನೋಡ್ಬೋದು,
ಈಗ ಯೂನಿಫಾರ್ಮ್ ಎಲ್ಲೆಲ್ಲ ಹಾಕ್ಕೊಂಡಿದ್ದಾರೆ, ಅದು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಕೊಟ್ಟಿರೋದೆ. ಟ್ರ್ಯಾಕ್ ಸೂಟನ್ನು ಕೊಟ್ಟಿದ್ದೀವಿ. ಮತ್ತು ನೋಟ್ಬುಕ್ಸ್ ಅಂತೂ ಪ್ರತಿ ವರ್ಷವೂ ಒಂದು ಕಡೆ ಕೊಡ್ತಾನೆ ಇರ್ತೀವಿ. ಅದು ಎಲ್ಲರೂ ಅಂದರೆ ವರ್ಷ ಪೂರ್ತಿ ಕೊಡ್ತಾನೆ ಇರ್ತೀವಿ. ಕಾರಣ ಏನಪ್ಪ ಅಂತಂದರೆ, ನಾವೆಲ್ಲ ಓದಬೇಕಾದ್ರೆ ಒಂದು ಪೆನ್ನು ಒಂದು ನೋಟ್ಬುಕ್ ಕೂಡ ತಗೊಳ್ಳೋಕ್ಕೆ ಆ ಥರ ಅವಕಾಶಗಳಿರಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟೋ ಮಕ್ಕಳು ಬಡ ಕುಟುಂಬಗಳಿಂದ ಬರ್ತಾರೆ. ಈಗ ಪೇರೆಂಟ್ಸ್ ಏನಪ್ಪ ಅಂತಂದರೆ, ಏನೋ ಇದ್ದು ಕೂಡ ಮಕ್ಕಳಿಗೆ ಅದು ಕೊಡಬೇಕು ಇದು ಕೊಡಬೇಕು ಅನ್ನೋದನ್ನು ಈಸ್ಕೊಡೋದಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಕೊಡೋದನ್ನು ಒಂದಷ್ಟು ಮಕ್ಕಳಿಗೆ ರೀಚ್ ಆಗುತ್ತಲ್ಲ, ಒಂದಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತಲ್ಲ ಉದ್ದೇಶದಿಂದ ನೋಟ್ಬುಕ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಇನ್ನು ಚಪ್ಪಲಿ ಸಮೇತ ಕೂಡ ನಾವು ಮಕ್ಕಳಿಗೆ ಸ್ಪಾನ್ಸರ್ ಮಾಡಿಸ್ತೀವಿ. ಎಷ್ಟೋ ಮಕ್ಕಳಿಗೆ ಚಪ್ಪಲಿ ಕೂಡ ಇರೋದಿಲ್ಲ ಅನ್ನೋ ಉದ್ದೇಶದಿಂದ. ಸೊ ಅದು ಏನಪ್ಪ ಅಂತಂದರೆ, ಇದೆಲ್ಲ ಯಾಕೆ ಮಾಡ್ತೀವಿ ಅಂತಂದರೆ, ಏನೋ ಸಾರ್ ಅವ್ರು ಹೇಳ್ತಾ ಇದ್ರು, ವರದರಾಜ್ ಸರ್, ಈ ಏನು ಸರ್ಕಾರಿ ಶಾಲೆಗಳಲ್ಲೆಲ್ಲ ಸೇರೋರೆಲ್ಲ ಬಿಲೋ ಪಾವರ್ಟಿ ಲೈನ್ ಅಂತ, BPL ಕಾರ್ಡ್ ಹೋಲ್ಡರ್ಸ್ ಅಂತ. ಸೊ BPL ಕಾರ್ಡ್ ಹೋಲ್ಡರ್ಸ್ ಏನಾಗ್ತಂದ್ರೆ, ಆವತ್ತಿನ ಟೈಮ್ಗೆ ಅವತ್ತಿಗೆ ಸಾಕಾಗುವಷ್ಟು ಮಾತ್ರ ದುಡಿಮೆ ಇರುತ್ತೆ ಅವ್ರಿಗೆ. ಈ ಬೇರೆ ಎಕ್ಸೆಸ್ ಏನಾದರೂ ಮಕ್ಕಳಿಗೆ ಏನಾದರೂ ಸ್ವಲ್ಪ ಅದು ಇದು ಈಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಕುಟುಂಬಗಳಲ್ಲಿ ಬರುವಂಥ ಮಕ್ಕಳು ಕೂಡ ಇವತ್ತು ಶಿಕ್ಷಣ ಕೊಡಲೇಬೇಕು. ಈ ದೇಶ ಒಂದು ಅಭಿವೃದ್ಧಿ ಪ್ರತಿಯೊಂದು ಮಗುವಿನ ಮೇಲೂ ಡಿಪೆಂಡ್ ಆಗಿದೆ. ಬರೀ ಕೇವಲ ಕೆಲವೊಂದು ಜನ ಮಾತ್ರ ಓದ್ಕೊಂಡು ಇನ್ನು ಕೆಲವೊಂದು ಜನ ಮಾತ್ರ ಓದಿಲ್ಲ ಅಂತಂದ್ರೆ ದೇಶ ಡೆವಲಪ್ ಆಗಲ್ಲ. ದೇಶ ಡೆವಲಪ್ ಆಗಬೇಕಂದ್ರೆ ಯಾವುದೇ ದೇಶವನ್ನು ನೀವು ಅಭಿವೃದ್ಧಿನ ನೋಡಿ, ಪ್ರಪಂಚದಲ್ಲಿ ಈಗ 198 ದೇಶಗಳಲ್ಲಿ ಯಾವುದೇ ದೇಶ ನೋಡ್ಕೊಳ್ಳಿ, ಆ ದೇಶ ಡೆವಲಪ್ ಆಗಿದೆ ಅಂತಂದ್ರೆ ಆ ದೇಶದಲ್ಲಿರುವಂಥ ಶಿಕ್ಷಣಕ್ಕೆ ಕೊಡುವಂಥ ಒತ್ತು, ಅದರಿಂದನೇ ಅದು ಆ ದೇಶ ಡೆವಲಪ್ ಆಗುತ್ತೆ ಅಂತ ನಾವು ಹೇಳ್ಬಲ್ವು. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೆ ಏನು ನಾವು ಕೊಡ್ತಾ ಇದ್ವಿ ಇದೆಲ್ಲ ಸದ್ಬಳಕೆ ಮಾಡ್ಕೋಬೇಕು. ಇವಾಗ ಸಾರ್ ಅವ್ರು ಹೇಳ್ತಾ ಇದ್ರು, ಈಗ ಗ್ರೀನ್ ಬೋರ್ಡಲ್ಲಿ ನೀರು ಬಿಡಬಾರ್ದು, ನೀರು ಬಿದ್ದರೆ ಅದು ಕೆಟ್ಟೋಗುತ್ತೆ, ಬೆಂಡ್ ಬರುತ್ತೆ, ಮತ್ತೆ ಬರೀಲಿಕ್ಕೆ ಅನುಕೂಲ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ರಕ್ಷಣೆ ಮಾಡಿಕೊಂಡು ಅದು ನೀಟಾಗಿ ಇಟ್ಕೊಂಡ್ರೆ ಒಂದು 5-6 ವರ್ಷ ಬರುತ್ತೆ ಸರ್. ನನ್ನ ಅನಿಸಿರೋ ಪ್ರಕಾರ ಒಂದು 5-6 ವರ್ಷ ಬರುತ್ತೆ. ಇನ್ನೂ ಒಂದಷ್ಟು ವರ್ಷಗಳ ಕಾಲ ಇಟ್ಕೋಬೋದು. ಹಾಗಾಗಿ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ ನಮ್ಮ ಶಿಕ್ಷಕ ವೃಂದದವರಿಗೆ, ನಮ್ಮ ಎಸ್ಪೆಷಲಿ ನಮ್ಮ ನಾಗರಾಜ್ ಸರ್ ಮುಖ್ಯ ಶಿಕ್ಷಕರು, ಮುಖ್ಯ ಗುರುಗಳು, ಅವ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಆಮೇಲೆ ಬೇರೆ ಏನೇನಂದ್ರೂ ಕೂಡ ಈಗ ಲಾಸ್ಟ್ ವರ್ಷ ನಾವು ಈಗ ಯೂನಿಫಾರ್ಮ್ಸನ್ನು ಕೊಟ್ಟಿದ್ದೀವಿ. ಈ ವರ್ಷ ನಾವು ಟ್ರ್ಯಾಕ್ ಸೂಟ್ ಏನಾದರೂ ಅವಶ್ಯಕತೆ ಇದ್ದಾಗ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಶಾಲೆಗೆಲ್ಲ ಎಲ್ಲ ಶಾಲೆಗಳು ಕೂಡ ಈಗ ಶ್ರದ್ಧೆಯಿಂದ ನಾವು ಪ್ರಭಾಕರ್ ಸರು, ವರದರಾಜ್ ಸರು ಎಲ್ಲರೂ ಕೂತ್ಕೊಂಡಾಗ ನಾವು ಮಾತಾಡೋದೇನಪ್ಪ ಅಂತಂದರೆ, ಯಾವ ಶಾಲೆಯ ಶಿಕ್ಷಕರು ಆಸಕ್ತಿಯಿಂದ ಬಂದು ದಾನಿಗಳನ್ನು ಕೇಳ್ತಾರೋ ಅವ್ರಿಗೆ ನಾವು ಮಾಡ್ಬೋದು. ಯಾವುದೋ ರೋಡಲ್ಲಿ ಹೋಗ್ಬಿಟ್ಟು ನಮಗೇನೋ ಮಾಡಿಲ್ಲ ಅಂತಂದ್ರೆ ಮಾಡೋಕ್ಕಾಗೋದಿಲ್ಲ ಸರ್. ಏನಂತೀರ ಸರ್? ಈಗ ಅವರ ಒಂದು ಆಸಕ್ತಿ ನೋಡ್ಬೇಕು ನಾವು. ಎಷ್ಟು ದಾನಿಗಳು, ನಾವೊಬ್ಬರೇ ಅಲ್ಲ, ಎಷ್ಟೋ ದಾನಿಗಳು ಇರ್ತಾರೆ ಸುತ್ತಮುತ್ತಲು. ಅವ್ರ ಬೆನ್ನಿಂದ ಬಿದ್ದು ಪಡ್ಕೊಳ್ಳುವಂಥದ್ದು ಆಸಕ್ತಿ ಇದೆಯಲ್ಲ, ಅಲ್ಲಿ ಆಸಕ್ತಿ ತೋರಿಸಿದ್ದಾರೆ ಅಂತಂದ್ರೆ ಆ ಶಾಲೆಗೆ ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಮ್ಮ ನಾಗರಾಜ್ ಅವರು ಪದೇ ಮನವಿ ಕೊಟ್ಟು ಗ್ರೀನ್ ಬೋರ್ಡ್ಸ್ ಬೇಕು ಅಂತ ಕೇಳಿದ್ರು. ಅವ್ರಿಗೆ ಈಗಾಗಲೇ ನಾವು ತಲುಪಿಸಿದ್ವಿ. ಇನ್ನೂ ಹಲವಾರು ಶಾಲೆಗಳಿಗೆ ನಾವು ಗ್ರೀನ್ ಬೋರ್ಡ್ಸನ್ನು ತಲುಪಿಸಿದ್ವಿ. ಎಲ್ಲರೂ ಸದ್ಬಳಕೆ ಮಾಡಿಕೊಂಡು ಶಿಕ್ಷಣವನ್ನು ಕ್ರಾಂತಿಯನ್ನು ಮಾಡಬೇಕು. ಈ ಒಂದು 2 ಮಾತನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.